ನಮಸ್ಕಾರ ರೀ ಎಲ್ಲರಿಗೆ. ಇವತ್ತಿನ ದಿವಸ ನೋಡ್ರಿ, ಅಕ್ಕಿ ಹಿಟ್ಟಿನ ಮಸಾಲ ರೊಟ್ಟಿ ಮಾಡಿ ತೋರಿಸ್ತೀನಿ. ಸೂಪರ್ ಟೇಸ್ಟಿ ಆದಂಥ ಒಂದು ರೊಟ್ಟಿ. ಇದಕ್ಕೆ ಬೇಕಾಗಿರೋಂಥ ಸಾಮಗ್ರಿಗಳು: ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟ್, ಜೀರಿಗೆ, ಸೌತೆಕಾಯಿ, ಉಪ್ಪು, ಅರಿಶಿನ ಎಲ್ಲ ಬೇಕು. ಈಗ ನೋಡ್ರಿ, ಒಂದು ದೊಡ್ಡ ಸೌತೆಕಾಯಿ ತೊಗೊಂಡಿನಿ. ಇದನ್ನು ಮೇಲಿನ ಸಿಪ್ಪೆ ತಕ್ಕೊಂಡು ತುದಿಗಿರುವ ಬಡ್ಡಿ ಕಟ್ ಮಾಡಿ ಹೆರ್ಜ್ಕೊಳೋಣ. ಈ ಥರ ಹೆರ್ಜನ ಒಂದು ಸೌತೆಕಾಯಿ ಹಾಕ್ರಿ ಅಥವಾ ಎರಡು ಹಾಕ್ರಿ. ಸೌತೆಕಾಯಿ ಹಾಕಿದಷ್ಟು ಟೇಸ್ಟ್ ಸೂಪರಾಗಿ ಬರ್ತೈತಿ. ಆದರೆ ಸೌತೆಕಾಯಿ ಇಲ್ದಂಗೆ ಯಾವ ಮಸಾಲ ರೊಟ್ಟಿನೂ ಮಾಡಬೇಡ್ರಿ. ನೋಡಿರಿ, ಹೆರ್ದಂಥ ತೋರ್ಸನಿಗೆ ಈ ಥರ ಹೆರ್ದಿಟ್ಕೋಬೇಕು. ಇವಾಗ ರೈಸ್ ಫ್ಲೋರ್ ಒಂದು ದೊಡ್ಡ ಬೌಲ್ನಾಗ ಒಂದು ಬೌಲ್ ಅಕ್ಕಿ ಹಿಟ್ಟು ತೊಗೋತಾನೆ. ಮನೆಯೊಳಗೆ ಮಾಡಿಸಿದ್ದು ಖಾಲಿಯಾಗಿತ್ತು, ಹಿಂಗಾಗಿ ಇದು ರೆಡಿ ಹಿಟ್ಟು ತಂದಿರೋದು. ಒಂದು ಬೌಲ್ ಹಿಟ್ಟು ಹಾಕ್ಕೊಂಡೇನಿ. ಇದಕ್ಕೆ ಕಾಲು ಬೌಲ್ ಹಸಿ ಕಡ್ಲೆ ಹಿಟ್ಟು ಹಾಕ್ಕೊಳೋಣ. ಬೇಸನ್ ಬಜ್ಜಿ ಬೋಂಡ ಹಿಟ್ಟು. ಇದನ್ನು ಮಿಕ್ಸ್ ಮಾಡಲೇಬೇಕು, ಅಂದ್ರೆ ರುಚಿ ಬರೋದು. ಸ್ಮೂತಾಗಿ ಬರ್ತಾವೆ ಮತ್ತು ಟೇಸ್ಟಿಯಾಗಿ ಬರ್ತಾವೆ. ರುಚಿಗೆ ತಕ್ಕಷ್ಟು ಉಪ್ಪು. ಬರೀ ಅಕ್ಕಿ ಹಿಟ್ಟಿಲೆ ಮಾಡ್ರೆ ಹಾರ್ಡ್ ಆಗ್ತಾವೆ. ಅರಿಶಿನ, ಉಪ್ಪು, ಅರಿಶಿನ, ಜೀರಿಗೆ, ಒಂದು ಸಣ್ಣ ಸ್ಪೂನ್ಲೆ ಅರ್ಧ ಸ್ಪೂನ್ ಅರಿಶಿನ, ಅರ್ಧ ಸ್ಪೂನ್ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು. ಈರುಳ್ಳಿ ಮಾತ್ರ ಎಷ್ಟಾದರೂ ಹಾಕ್ರಿ, ಜಾಸ್ತಿ ಹಾಕಿದಷ್ಟು ಬಹಳ ಟೇಸ್ಟಾಗಿ ಬರ್ತೈತಿ. ಈಗ ನೋಡಿರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಇದು ಇಂಪಾರ್ಟೆಂಟ್. ಇದು ಬೇಕೇ ಬೇಕು ರುಚಿ ಬರೋಕೆ. ಇದು ಜಾಸ್ತಿ ಹಾಕಿದ್ರಲ್ಲ ಅನ್ಬೋದು ನೀವು, ಹೇಳ್ತಾನೆ. ಈಗ ಸೌತೆಕಾಯಿ ಹೆರಜಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳೋನು. ಈ ರಸನೂ ಹಾಕ್ಕೊಳೋನು, ವೇಸ್ಟ್ ಮಾಡೋದು ಬೇಡ. ಅದ್ರಾಗ ಕಲಸಿ ಹಿಡ್ದಷ್ಟು ನೀರು ಹಾಕೋಣಂತ. ನೀರು ಹಿಡಿದ್ರೆ ಇಲ್ಲಾಂದ್ರೆ ಇಲ್ಲ. ಅಜ್ವಾಯಿನ ಒಂದು ಕಾಲು ಸ್ಪೂನು. ನೋಡಿರಿ, ಹಸಿಮೆಣಸಿನ್ಕಾಯಿ ಪೇಸ್ಟ್ ಇಂಪಾರ್ಟೆಂಟ್ ಇದಕ್ಕೆ. ಅದನ್ನು ಜಾಸ್ತಿ ಹಾಕಿದೆ ಅನ್ಬೋದು, ಆದರೆ ಜಾಸ್ತಿ ಆಗಂಗಿಲ್ಲ. ಮೀಡಿಯಮ್ ಖಾರ ಇರೋ ಮೆಣಸಿನ್ಕಾಯಿ ಅದು. ಅದರ ಕೊತ್ತಂಬರಿ ಕರಿಬೇ ಜಾಸ್ತಿ ಹಾಕಿರೋದ್ರಿಂದ ಅದು ಜಾಸ್ತಿ ಅನ್ನಿಸ್ತತಿ. ಇದನ್ನು ಮೊದಲು ಮಿಕ್ಸ್ ಮಾಡ್ಕೊಳೋಣ, ಚೆಂದಾಗಿ ಮಿಕ್ಸ್ ಮಾಡ್ಕೊಳೋಣ. ಕಡಿಮೆ ಬಿದ್ದಾಗ ಸ್ವಲ್ಪ ನೀರು ಚಿಮುಕ್ ಹೊಡ್ಕೊಂಡು ಕಲಸೋಣ. ಸ್ಮೂತಾಗಿ ಕಲಿಸ್ಬೇಕಿನ್ನು. ಇಲ್ಲಿ ಯಾವುದಾದ್ರೂ ಸೊಪ್ಪಿದ್ರೆ ಹಾಕ್ಕೋಬೋದು. ಮೆಂತೆ ಅಥವಾ ಸಬ್ಬಸಿಗೆ ಹಾಕ್ಬೋದು ಇದ್ರಾಗ. ನೋಡಿರಿ, ಈ ಥರ ಸ್ಮೂತ್ ಇರಬೇಕು ಹಿಟ್ಟು. ಮೀಡಿಯಮ್ 4 ಈರುಳ್ಳಿ ಸಣ್ಣಗೆ ಹೆಚ್ಚಾಕೇನಿ. ಎಷ್ಟು ಸಾಧ್ಯ ಅಷ್ಟು ಸಣ್ಣಗೆ ಹೆಚ್ಚಾಕ್ಬೇಕು. ಇವಾಗ ನೋಡಿರಿ, ಹೋಳಿಗೆ ಸೀಟ್ ಇಲ್ಲ ಮನೆಯೊಳಗೆ ಖಾಲಿ ಆಗ್ಯಾವು. ಹಿಂಗಾಗಿ ಆಯಿಲ್ ಸೀಟ್ ಮ್ಯಾಗ ನಾನು ತಾಲಿಪಟ್ಟು ಹಚ್ಚಕತ್ತೀನಿ. ಹಂಚು ಕಾಯಕ್ಕೆ ಇಟ್ಟಿರಬೇಕು, ಹಂಚು ಕಾದಿರಬೇಕು. ಇಲ್ಲಿ ನೋಡಿರಿ, ಸೈಜ್ ನಿಮಗೆ ದೊಡ್ಡ ಬೇಕು ಸಣ್ಣ ಬೇಕು. ನಾ ಮೀಡಿಯಮ್ ಆಗಿ ಮಾಡಾಕತ್ತೀನಿ. ಒಂದು ರೊಟ್ಟಿಗೆ ಎಷ್ಟು ಹಿಟ್ಟು ಬೇಕು ಅಷ್ಟು ತೊಗೊಂಡೀನಿ, ಅದಕ್ಕೂ ಸ್ವಲ್ಪ ಜಾಸ್ತಿ ಐತಿ. ಇದನ್ನು ಸೀಟಿಗೆ ಎಣ್ಣೆ ಸವರಿ ಕೈಗೆ ನೀರು ಹಚ್ಕೊಂಡು ದೊಡ್ಡದು ಮಾಡ್ತಾ ಬರಬೇಕು. ಇವು ತೆಳ್ಳಗಾದ್ರೂ ರುಚಿ, ದಪ್ಪಾಗೋದು ಬೇಡ. ರೊಟ್ಟಿ ಸೈಜಿಗೆ ಮಾಡಾಕತ್ತಾನೆ ನಾನೀಗ. ರೊಟ್ಟಿ ಮಾಡ್ತೀವಲ್ಲ ಜೋಳದ ರೊಟ್ಟಿ, ಆ ಸೈಜಿಗೆ ಮಾಡಾಕತ್ತಾನೆ. ಯಾರೆಲ್ಲ ನೋಡಾಕತ್ತೀರಿ, ಪ್ಲೀಸ್ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಈ ವಿಡಿಯೋಗಳು ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ನೋಡಿರಿ, ಒಂದು ರೊಟ್ಟಿ ಸೈಜಲ್ಲಿ ಮಾಡೀನಿ. ತೆಳ್ಳಗೆ ತೆಳ್ಳಗಾದ್ರೂ ರುಚಿ ಅವು, ದಪ್ಪ ಆಗಬಾರ್ದು. ಇವಾಗ ಹಂಚಿಗೆ ಎಣ್ಣೆ ಹಚ್ಚಿ ಹಾಕಿಬಿಡೋಣ.
ಇದಕ್ಕೂ ಕೂಡ ಮೇಲೆ ಎಣ್ಣೆ ಹಚ್ಚನು, ಹಂಚಿಗೂ ಎಣ್ಣೆ ಹಚ್ಚನು. ಇದನ್ನು ಹಾಕಿಬಿಡೋಣ. ಈಗ ಈ ಮಸಾಲ ರೊಟ್ಟಿ ಜೊತೆಗೆ ಕೆಂಪು ಚಟ್ನಿ ಮೊಸರು ಅಥವಾ ಕೆಂಪು ಚಟ್ನಿ ತುಪ್ಪ ಅಥವಾ ಶೇಂಗಾ ಚಟ್ನಿ ತುಪ್ಪ ಈ ಥರ ಸೂಪರ್ ಟೇಸ್ಟಿಯಾಗಿ ಬರ್ತೈತಿ. ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು, ನಿಮಗೆ ಯಾವ್ದು ಇಷ್ಟ ಅದನ್ನು ಮಾಡ್ಕೊರಿ. ನಮ್ಮ ಮನೆಯೊಳಗೆ ಮಾತ್ರ ಈ ಥರ ಮಸಾಲ ರೊಟ್ಟಿ ಮಾಡಿದಾಗ ಕೆಂಪು ಹಿಂಡಿ ಅಂತೀವಲ್ಲ ಅದು ಮೊಸರು ಎಣ್ಣೆ ಅಥವಾ ತುಪ್ಪ ಇದ್ದರೆ ಸಾಕು, ಮಸ್ತ ರುಚಿ ಬರ್ತದೆ ನೋಡ್ರಿ. ಇವಾಗ ಒಂದು ಮಾಡಿ ತೋರ್ಸೋಣ ನಿಮಗೆ. ನೀವು ಈ ಥರ ಒಂದು ಸಲ ಟ್ರೈ ಮಾಡಿರಿ, ರುಚಿ ಹೆಂಗೆ ಬಂತು ಅಂತ ಕಮೆಂಟ್ನಾಗ ತಿಳಿಸ್ರಿ. ಈಗ ರೆಡಿ ಆಕತ್ತೆ ನೋಡ್ರಿ. ಎರಡೂ ಸೈಡ್ ಚೆಂದ ಬೇಯಿಸಿರು ಮುಗಿತು. ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ನೋಡ್ರಿ ಏನು ಸೂಪರ್ ಟೇಸ್ಟಿಯಾಗಿ ಬಂದೈತಿ. ಕಲರ್ ನೋಡ್ರಿ ಚಲೋ ಆಗೈತೆ ಅಂತ ಗೊತ್ತಾಕತಿ, ರುಚಿನೂ ಹಂಗೆ ಬಂದೈತಿ. ಇದರ ಜೊತೆಗೆ ನಾನು ಶೇಂಗಾ ಚಟ್ನಿ ಮೊಸರು ಹಚ್ಚೇನಿ, ಕೆಂಪು ಚಟ್ನಿ, ಸಾರಿ ಶೇಂಗಾ ಚಟ್ನಿ ಅಲ್ಲ ಕೆಂಪು ಚಟ್ನಿ. ಇಲ್ಲಿಗೆ ವಿಡಿಯೋ ಮುಗಿಸ್